ಭೂಮಿಯಿಂದ ಸಸ್ಯ ಎಷ್ಟು ಸತ್ವ ತಗೊಳುತ್ತೆ ಅನ್ನೋದ್ರಲ್ಲಿ ತುಂಬ ಗೊಂದಲ ಐತಿ. ನನ್ನ ಪ್ರಕಾರ 10%ಗಿಂತ ಕಡಿಮೆ ಅಂತ, ಪಾಳೆಕರ್ ಪ್ರಕಾರ ಬರೀ 3% ಅಂತ. 20% ಇದ್ರೂ ಇರಲಿ. ಈಗ 20% ಇದ್ದರೆ ನಾವು ಯಾವುದೇ ಬೆಳೆನಲ್ಲಿ 20%ಗಿಂತ ಜಾಸ್ತಿ ಬಳಸ್ಕೊಳ್ಳೋದು ತುಂಬ ಅಪರೂಪ. ಉಳಿದು 80% ಏನೈತೆ ಆ ಭೂಮಿಗೆ ಹಿಂದಿರುಗಿಸ್ತಿದ್ದೀವ ಸರಿಯಾಗಿರೋದು ಪ್ರಶ್ನೆ. ಹಿಂದಿರುಗಿಸಿದ್ರೆ ಅದು 20% ಭೂಮಿಯಿಂದ ಸತ್ವ ತಗೊಂಡ್ರೂ ಕೂಡ ಹೊರಗಿನ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಆದರೆ ಇವತ್ತೇ ಅವಶ್ಯಕತೆ ಇಲ್ವಾ ಅಂದರೆ ಅಲ್ಲ. ಆ ಭೂಮಿಯ ಫಲವತ್ತತೆಯನ್ನು ಆ ಹಂತಕ್ಕೆ ತಂದು ಬಿಟ್ಟರೆ, ಅಂದರೆ ಇವತ್ತೇನು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಮಾತಾಡ್ತಾವ್ರೆ, ಅದು 2%ಗೆ ಬಂದರೆ ಭೂಮಿಗೆ ಯಾವುದೇ ಸಸ್ಯ ಗೊಬ್ಬರದ ಅವಶ್ಯಕತೆ ಇಲ್ಲ. ಅದು ಇವತ್ತೇ ಆಗುತ್ತಾ ಅಂದರೆ ಇಲ್ಲ. ಇವತ್ತು ನಿಲ್ಲಿಸ್ಬಿಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಿರಂತರವಾಗಿ ಸಾವಯವ ಅಥವಾ ಪ್ರಕೃತಿದತ್ತವಾದ ವಸ್ತುಗಳನ್ನು ಬಳಸಿ ಕೃಷಿ ಮಾಡ್ತಾ ಬಂದರೆ ನಿರಂತರವಾಗಿ ಅದರ ಫಲವತ್ತತೆ ಜಾಸ್ತಿ ಆದಮೇಲೆ ಗೊಬ್ಬರಗಳ ಅವಶ್ಯಕತೆನೇ ಇಲ್ಲ. ಏನಂದರೆ ಪ್ರಕೃತಿನಲ್ಲಿ ನಾವು ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಮಳೆ ಬಿದ್ದಿದ್ದ ದಿನ ನೀವು ಯಾವುದೇ ಗೊಬ್ಬರ ಎಷ್ಟೇ ನೀರು ಕೊಟ್ಟರು ಕೂಡ ಯಾವುದೇ ಸಸ್ಯಗಳು ನಗಲ್ಲ. ಮಳೆ ಬಿದ್ದ ತಕ್ಷಣ ನಗುತ್ತಲ್ಲ, ಯಾಕೆ? ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಒಂದು. ಎರಡನೇದು, ನೀವು ರೋಗ ಕೀಟದ ಬಗ್ಗೆ ಏನು ಮಾತಾಡ್ತಿದ್ದೀರಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಸಸ್ಯವೇ ಹೆಚ್ಚಿಸ್ಕೊಳುತ್ತೆ, ಅದನ್ನು ಬದುಕಕ್ಕೆ ಬಿಡ್ತಿಲ್ಲ. ಒಂದು ಉದಾಹರಣೆ ಅಂತ ಅಂದರೆ, ನಮ್ಮ ಮಕ್ಕಳನ್ನ ಇವತ್ತು ಬಿಸಿಲಿಗೆ ಬಿಡ್ದಂಗೆ, ಮಳೆಗೆ ಬಿಡ್ದಂಗೆ, ಮಣ್ಣಿಗೆ ಬಿಡ್ದಂಗೆ ಏನು ಸಾಕ್ತಾ ಇದ್ದೀವಿ, ಆ ಸಸ್ಯಗಳ ಕಥೆನೂ ಅದೇ ಆಗ್ತಾ ಐತೆ. ಎಲ್ಲವನ್ನೂ ನಾವು ಬುಡಕ್ಕೆ ಕೊಡ್ತೀವಿ ಅಂದಾಗ ಅದು ಹುಡುಕಾಟ ಯಾಕೆ ಪ್ರಾರಂಭ ಮಾಡುತ್ತೆ? ಅದು ಹುಡುಕಾಡ್ಕೊಂಡು ಬದುಕೋದನ್ನು ನಾವು ರೂಢಿಸಿಲ್ಲ, ಅದನ್ನು ತಪ್ಪಿಸಿದ್ದೀವಿ. ಎಲ್ಲ ನಿನಗೆ ಕೊಡ್ತಿದ್ದೀವಿ, ನೀನು ಕಾಯಿ ಮಾತ್ರ ಬಿಡುವಂತ ಇರೋದ್ರಿಂದ ಆ ಸ್ಥಿತಿಗೆ ಬಂದೈತೆ. ಬೇರಿನ ವಲಯ ಪ್ರಕೃತಿದತ್ತವಾಗಿ ಆ ಮಟ್ಟಕ್ಕೆ ಸೃಷ್ಟಿ ಆಗಕ್ಕೆ ನಾವು ಬಿಟ್ಟಿಲ್ಲ. ಅದಕ್ಕೆ ಹುಡುಕಾಟ ಇಲ್ಲ. ಎಲ್ಲವನ್ನೂ ಅಲ್ಲೇ ಕೊಡ್ತೀವಿ ಅಂದರೆ ಅದು ಕುಕ್ಕಂಡು ಊಟ ಮಾಡ್ತಾ ಐತೆ. ಕುಕ್ಕಂಡೇ ಊಟ ಮಾಡ್ದಾನ ಆರೋಗ್ಯವಾಗಿರ್ತಾನ? ಆ ಸಸ್ಯಕ್ಕೂ ಪ್ರಶ್ನೆ ಹಾಕಿ ಅದರಲ್ಲಿ ಉತ್ತರ ಇದೆ. ಹುಡುಕಾಡಬೇಕು, ಹುಡುಕಾಡ್ಕೊಂಡು ಬದುಕಬೇಕು, ಅರಿವು ಇರಬೇಕು. ಮನುಷ್ಯನಿಗೆ ಅರಿವಿದ್ರೆ ಹುಡುಕಾಡ್ತಾನೆ, ಹಸಿವಿದ್ರೆ ಅರಿವು ಬರುತ್ತೆ. ಹಸಿವೇ ಇಲ್ದಲೇ ಅರಿವಿಲ್ಲ, ಅರಿವಿಲ್ದಲೇ ಹುಡುಕಾಟ ಇಲ್ಲ. ಆ ರೀತಿಯಲ್ಲಿ ಮೈಗಾಳರ ಥರನೋ ಅಥವಾ ಸೋಮಾರಿಗಳೋ ಏನೋ ಆಗಿದ್ದೀವಿ, ಸಸ್ಯಗಳನ್ನು ಸೋಮಾರಿಗಳನ್ನು ಮಾಡಿದ್ವಿ.